ಪ್ರಾಣ ಬಂದ್ ಮಾಡಿಬಿಟ್ರೆ ಪ್ರಾಣ ಉಳಿದು ಬಿಡುತ್ತಾ? ಅದೇ ನರೇಂದ್ರ ಮೋದಿ ಅವರು ಹೇಳಿದ್ರಲ್ಲ, ಕೊರೋನಾ ಬಂದಾಗ ತಟ್ಟೆ ತಟ್ರಿ, ದೀಪ ಅಂಟಿಸ್ರಿ, ಚಪ್ಪಾಳೆ ತಟ್ರಿ, ಇದೇ ಕೆಲಸ ಅವ್ರು ಮಾಡೋದು. BJP ಅವ್ರ ಮೈಂಡ್ ಸೆಟ್ ಎಲ್ಲ ಇದೆ, ಜನರನ್ನ ಮೆಂಟ್ಲುಗಳು ಮಾಡೋದು. ತಟ್ಟೆ ತಟ್ಬಿಟ್ರೆ ಕೊರೋನಾ ಹೋಗ್ಬಿಡುತ್ತಾ? ದೀಪ ಅಂಟಿಸ್ಬಿಟ್ರೆ ಕೊರೋನಾ ಹೋಗ್ಬಿಟ್ರೆ, ಬಂದ್ ಮಾಡಿದ್ರೆ ಕೊರೋನಾ ಹೋಗ್ಬಿಡುತ್ತಾ? ಒಂದೆಲ್ಲರೂ ಕರ್ಕೊಂಡೋಗಿ CMಗೆ ಒಂದು ಮೆಮೊರನ್ ಕೊಡಿ, ಈ ಥರ ಶುದ್ಧೀಕರಣ ಬೇಕು ನಮಗೆ ಅಂತ. ಅಷ್ಟು ಬಿಟ್ಬಿಟ್ಟು ಬಂದ್ ಮಾಡಿಬಿಟ್ರೆ ಅಲ್ಲಿ ಶುದ್ಧೀಕರಣ ಆಗೋಗುತ್ತಾ? ಸುಮ್ಮನೆ ರಾಜಕೀಯ ಪ್ರೇರಿತ. ಮುಂದಿನ ದಿನಗಳಲ್ಲಿ ನಮ್ಮ MLA ಅವ್ರಿಗೆ ಕೂಬೆ ಕೂರಿಸ್ಬಿಟ್ಟು ರಾಜಕೀಯದಲ್ಲಿ ಮುಂದುವರಿಬೇಕಂತ ಇದೆಲ್ಲ ಮಾಡ್ತಾ ಇರೋದು ಜನಗಳಿಗೆ. ಅದು ಮಾಡೋ ಬದಲು ಆಗೋ ಕೆಲಸಗಳು ಮಾಡೋಕ್ಕೆ ಹೇಳಿ. ಆಗೋ ಕೆಲಸಗಳು ಮಾಡಿದ್ರೆ ಒಳ್ಳೇದೇ ಆಗುತ್ತೆ. ಆ ಶುದ್ಧೀಕರಣ ಬೇಕು ಅಂತ. ಮೂರನೇ ಹಂತದ ಶುದ್ಧೀಕರಣ ಬೇಕು. ಮೂರನೇ ಹಂತದ ಶುದ್ಧೀಕರಣ ಬೇಕು. ಅದು CM ಹತ್ರ ನಮ್ಮ ಶಾಸಕರು ಧ್ವನಿ ಎತ್ತುತ್ತಾರೆ, ಕೇಳ್ತಾ ಇದ್ದಾರೆ. ಅದು ಮೂರನೇ ಹಂತದ ಶುದ್ಧೀಕರಣ ನಮ್ಮ ಶಾಸಕರು ಇರೋ ಅಷ್ಟೊತ್ತಿಗೆ ತರ್ತಾರೆ. ಬೇಕೇ ಬೇಕು. ಜನಗಳಿಗೋಸ್ಕರನೇ ನಾವು ಅವತ್ತಿನ ದಿನ ನಮ್ಮ ಚಿಕ್ಕಬಳ್ಳಾಪುರದಲ್ಲಿ 1500-2000 ಅಡಿ ಇಳಿದ್ರೂ ನೀರು ಸಿಗ್ತಾ ಇರಲಿಲ್ಲ. ಎಲ್ರಿಗೂ ಗೊತ್ತಿದೆ. ಈ ನೀರು ಬಂದಮೇಲೆ ಒಂದು 750-500 ಅಡಿಗಳಿಗೆ ಎಲ್ಲ ರೈತರಿಗೆ ನೀರು ಬಿದ್ದಿದೆ. ಅದು ಶುದ್ಧೀಕರಣ ಬೇಕು. ಮೂರನೇ ಹಂತದ ಶುದ್ಧೀಕರಣ ಮಾಡಿಸಿ ಬಿಡೋಣ. ಆ ಸಿದ್ದರಾಮಯ್ಯನವ್ರ ಗಮನಕ್ಕೆ ತರೋಣ. ನಮ್ಮ ಶಾಸಕರು ಇದ್ದಾರೆ. ಅದು ಇವರು 2 ವರ್ಷ ಟೈಮ್ ಇದೆಯಲ್ಲ, ಅಷ್ಟರೊಳಗಡೆ ಮೂರನೇ ಹಂತದ ಶುದ್ಧೀಕರಣ ಮಾಡಿಸಿ ಚಿಕ್ಕಬಳ್ಳಾಪುರಕ್ಕೆ ಒಳ್ಳೆ ನೀರನ್ನು ಬಿಡೋಣ. ಇದು ಮಾಡೋ ಬದಲು ರಾಜಕೀಯ ಪ್ರೇರಿತ ಇವರೆಲ್ಲ ಸ್ವಂತ ಇದಕ್ಕೋಸ್ಕರ ಬಿಲ್ಡಪ್ಗೋಸ್ಕರ ಜನಗಳನ್ನ ಯಾಕೆ ಮೋಸ ಮಾಡಬೇಕು? ಅದೇ ಚಪ್ಪಾಳೆ ತಟ್ಟಿದ್ರೆ ಕೊರೋನಾ ಹೋಗುತ್ತೆ, ದೀಪ ಅಂಟಿಸಿದ್ರೆ ಕೊರೋನಾ ಹೋಗುತ್ತೆ ಅಂತ ಎಲ್ಲ ಹುಚ್ಚರು ಸಂತೆಯಲ್ಲಿ ಹುಚ್ಚರು ಮಾಡ್ತಾ ಇದ್ದಾರಲ್ಲ ನರೇಂದ್ರ ಮೋದಿಯವರು. ಅದೇ ಥರ ಇವರು ಅದೇ ಮೈಂಡ್ ಸೆಟ್ ಇವ್ರಿಗೆ. ಜನರಿಗೋಸ್ಕರ ನಾವು ಎಲ್ಲರೂ ಪಕ್ಷಾತೀತವಾಗಿ ಓಡಾಟ ಮಾಡ್ತಾ ಇದ್ದೀವಿ. ಇದು ಪಕ್ಷಾತೀತ ಅಲ್ಲ, ರಾಜಕೀಯ ಪ್ರೇರಿತ. ನಾನು ಘಂಟಾಘೋಷವಾಗಿ ಹೇಳ್ತೀನಿ, ರಾಜಕೀಯ ಪ್ರೇರಿತ. ಪ್ರದೀಪ್ ಈಶ್ವರ್ ಹೆಸರು ಕೆಡಿಸ್ಬಿಟ್ಟು ಇವ್ರು ಮುಂದಾಳಕ್ಕೆ ಬರಬೇಕು ಅಂತ. ಅದ್ರ ಬದಲು ಅವ್ರು MP ಇದ್ದಾರಲ್ಲ, ಅವ್ರ MP ಅವ್ರು ತಂದಿರೋದು ದಮ್ಮಿದ್ರೆ ತಾಕತ್ತಿದ್ರೆ ಅವ್ರನ್ನ ಕೇಳಿ, ನೀವು ಯಾಕಿಂತ ನೀರು ತಂದ್ರಿ, ಸೆಂಟ್ರಲ್ ಗೌರ್ಮೆಂಟಿಂದ ಶುದ್ಧೀಕರಣ ಮಾಡಿಸಿ ಮೂರನೇ ಹಂತದ್ದು ಅಂತ ಕೇಳಿ. ದಮ್ಮಿದ್ರೆ ಅದಾಗಲ್ಲ. ಯಾರೋ ಕಾಂಗ್ರೆಸ್ ಮೇಲೆ ಗೂಬೆ ಕೂರಿಸೋದೇ ಇವ್ರದ್ದು ಆಗೋಯ್ತು. ಕಾಂಗ್ರೆಸ್ ಮೇಲೆ ಗೂಬೆ ಕೂರಿಸೋದು, ಇವ್ರು ಮುಂದಾಳತ್ತಕ್ಕೆ ಬರೋದು. ಈಗ ಒಬ್ಬ ರೈತ ಒಂದು ಮೇಕೆನಿದೆ, ಮೇಕೆ ಅಲ್ಲ ನಾಯಿ 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 ಅಂತೇಳಿ ಸುಳ್ಳುಗಳು ಹೇಳಿ ಅವರು ರಾಜಕೀಯ ಮಾಡ್ತಾ ಇದ್ದಾರಲ್ಲ, ಅದು ಮೇಕೆನೇ. ಆದರೂ ಸುಳ್ಳು ಹೇಳಿ ಜನಗಳಿಗೆ ಏನು ನಂಬಿಸ್ತಾ ಇದ್ದಾರೆ? ಅದು ನಾಯಿನೇ ಅಂತ ನಂಬಿಸ್ಬಿಟ್ಟಿದ್ದಾರೆ. ಬರೀ ಸುಳ್ಳೆ. ಈಗ ಅವರು ಹೇಳ್ತಾ ಇದ್ದಾರಲ್ಲ, ಸಂದೀಪ್ ರೆಡ್ಡಿ ಅವರು ಚಿಕ್ಕಬಳ್ಳಾಪುರಕ್ಕೆ ನಮ್ಮ ವೀರಪ್ಪ ಮೊಯ್ಲಿ ಅವರು ಶಾಸಕರಿದ್ದಾಗ ಕಣ್ಣಿಗೆ ಕಾಣಿಸೋವಂಥ ಕನ್ನಡಿ ಥರ ಯಾವುದು ಲೈಬ್ರರಿ ಇದೆ. ಈಗ ಲಾಯರ್ಗಳದ್ದು ಇದಿದೆ, ಲಾಯರ್ ಕೋರ್ಟೆಲ್ಲ ನಮ್ಮ ಸಾಹೇಬ್ರೆ ಕಟ್ಸಿರೋದು. ವೀರಪ್ಪ ಮೊಯ್ಲಿ ಸಾಹೇಬರು ಕನ್ನಡ ಭವನ ನಮ್ಮ ಸಾಹೇಬರು ಕಟ್ಸಿರೋದು. ಎಷ್ಟು ತಂದಿದ್ದಾರೆ ಅವರು? ಇಂಜಿನಿಯರಿಂಗ್ ಕಾಲೇಜ್ ತಂದರು, ಎತ್ತಿನ ಹೊಳೆ ಯೋಜನೆ ತಂದರು. ಇನ್ನೇನು ಎತ್ತಿನ ಹೊಳೆ ಯೋಜನೆ ನಡೀತಾನೆ ಇದೆ ಅವತ್ತಿಂದ ಕೆಲಸ. ಅಲ್ಲ ಬರ್ತಾ ಇದೆ, ನಡೀತಾ ಇದೆ. ನೀವು ನೋಡಿಲ್ಲ, ನಾನು ಹೋಗಿ ನೋಡ್ಕೊಂಡು ಬಂದಿದ್ದೀನಿ. ತುಮಕೂರುವರೆಗೂ ಬಂದಿದೆ. ತುಮಕೂರಿಗಿಂತ ಈ ಕಡೆ ಇನ್ನೂ ಸ್ವಲ್ಪ, ತುಮಕೂರಿಗಿಂತ 30 ಕಿಲೋಮೀಟ್ರ್ ಕೊರಟಗೆರೆವರೆಗೂ ಬಂದುಬಿಟ್ಟಿದೆ. ಹೋಗಿ ನೀವು ಮೀಡಿಯಾದವ್ರು ನೋಡಬೇಕು. ನಾನು ನೋಡ್ಕೊಂಡು ಬಂದಿದ್ದೀನಿ. ಎತ್ತಿನ ಹೊಳೆ ಯೋಜನೆ ಇಲ್ಲಿವರೆಗೂ ಬಂದಿದೆ, ಅಲ್ಲಿಂದ ಇಲ್ಲಿವರೆಗೂ ಬಂದಿದೆ. ಅಲ್ಲಿಂದ ಇಲ್ಲಿ ಕೊರಟಗೆರೆಯಿಂದ ಗೌರಿಬಿದನೂರಿಗೆ ಬರೋದೇನು ಕಾಲ ಹೆಚ್ಚಿನದಲ್ಲ. ಆ ಥರ ನಾವು 100 ವರ್ಷ 1000 ವರ್ಷ ಬಾಳೋವಂಥ ಯೋಜನೆಗಳು ನಮ್ಮ ವೀರಪ್ಪ ಮೊಯ್ಲಿ ಸಾಹೇಬರು ತಂದಿದ್ದಾರೆ. ಇಂಜಿನಿಯರಿಂಗ್ ಕಾಲೇಜ್ ತಂದರು. ಎಷ್ಟೋ ಜನ ಬಡ ಬಗ್ಗರು ಡೊನೇಷನ್ ಕಟ್ಟೇ ಇರೋರೆಲ್ಲ ಇವತ್ತು ಪಾಪ ದಲಿತರು ಎಲ್ಲ ಇಂಜಿನಿಯರಿಂಗ್ ಓದ್ತಾ ಇದ್ದಾರೆ ಅವ್ರ ಆಶೀರ್ವಾದದಿಂದ. ಸುಮಾರು ಜನಕ್ಕೆ ಕೇಳಿದ್ದೀನಿ, ನೀನು ಸೇರಿದ್ದೆ? ಹೌದಕ್ಕ, ನನಗೆ ಅಲ್ಲಿ ಕಡಿಮೆಗೆ ಸಿಕ್ತು ಇಂಜಿನಿಯರಿಂಗ್. ಅದು ಹೋದರೆ ಹೋಗಲಿ ಬಿಡಪ್ಪ ಅಂತ ಸಂತೋಷ ಆಗುತ್ತೆ. ಅಂಥ ಒಂದು ಕೆಲಸಗಳು ಮಾಡಿರೋದು ನಮ್ಮ ವೀರಪ್ಪ ಮೊಯ್ಲಿ ಸಾಹೇಬರು. ನಿಮ್ಮ ಸಂಸದರು ಆದಾಗಿಂದ ಏನು ತಂದಿದ್ದಾರೆ ಸೆಂಟ್ರಲ್ ಗೌರ್ಮೆಂಟಿಂದ ಒಂದು ಇದು ಕೊಡಬೇಕು ನಮಗೆ, ಸಾಕ್ಷಿ. ಸುಮ್ಮನೆ ಓಡಾಡ್ಕೊಂಡು ಇರೋದಲ್ಲ. BJP ಅವ್ರು ಏನು ಕೊಡಲ್ಲ. 1 ರೂಪಾಯಿ ಯಾರಿಗಾದ್ರೂ ಮಹಿಳೆಯರಿಗೆ ಆಗಲಿ ಬಜೆಟ್ ಓದಿದ್ದೆ, ಸೀತಾರಾಮನ್ ಬಜೆಟ್ ಓದಿದ್ದೆ 1 ರೂಪಾಯಿ 10 ರೂಪಾಯಿ ಕೊಟ್ಟಿದ್ದೆ. ನಾನು 1 ಲಕ್ಷ ರೂಪಾಯಿ ಕೊಡ್ತೀನಿ ಯಾರಿಗಾದ್ರೂ ಮಹಿಳೆಗೆ. ಒಂದು 10,000 ರೂಪಾಯಿ ಲೋನ್ ಕೊಟ್ಟಿದ್ದೆ ಸೆಂಟ್ರಲ್ ಗೌರ್ಮೆಂಟಿಂದ. ಅಂದರೆ 1 ಲಕ್ಷ ರೂಪಾಯಿ ಅವ್ರಿಗೆ ಹಂಗೆ ಕೊಡ್ತೀನಿ ನಾನು. ಯಾವುದು 15 ಲಕ್ಷ ಹಾಕ್ತೀನಿ ಹೆಣ್ಮಕ್ಳಿಗೆಲ್ಲನೂ ಜೀರೋ ಇದು ಮಾಡಿರಿ 15 ಲಕ್ಷ ಹಾಕ್ತೀನಿ ಅಂದರು. ಎಲ್ಲಿ 15 ಲಕ್ಷ ಹಾಕಿದ್ದು? 1 ಕೋಟಿ ಜನ ಯುವಕರಿಗೆ ಕೆಲಸ ಕೊಡ್ತೀನಿ ಅಂದ್ರಿ. ಇಲ್ಲ, ಅವೆಲ್ಲ ಕೇಳೋಕ್ಕೆ ಸಂದೀಪ್ ರೆಡ್ಡಿಗೆ ಆಗಲ್ಲ. ಈ ಸೆಂಟ್ರಲ್ ಗೌರ್ಮೆಂಟ್ 11 ವರ್ಷದಿಂದ ಏನು ಮಾಡ್ತಾ ಇದ್ದಾರೆ ಅಂತ ಕೇಳೋಕ್ಕೆ ಆಗಲ್ಲ. ಇದೊಂದು ಸಿಕ್ಕೋಗ್ಬಿಟ್ಟಿದೆ. ಆಯಿತು, ಕೊಡಿ CMಗೆ ಒಂದು ಮೆಮೊರನ್ ಕೊಡಿ. ಪ್ರತಿಭಟನೆ ಮಾಡೋದಲ್ಲ.
ಇದು ಪ್ರತಿಭಟನೆ ಮಾಡೋದು ಜನರಿಗೆ ಟೋಪಿ ಹಾಕೋ ಕೆಲಸ ಅವ್ರು ಯಾವತ್ತೂ ಮಾಡೋದು. ಜನ ಬರ್ತಾರೆ ದುಡ್ಡು ಕೊಟ್ಟರೆ 1,000 ಜನನೂ ಬರ್ತಾರೆ, 5,000 ಜನನೂ ಬರ್ತಾರೆ, ದುಡ್ಡಿದೆ ಅವ್ರ ಹತ್ರ ಪಾಪ. ಹೋಗ್ಲಿ ಬಿಡಿ, ಯಾರೋ ಒಬ್ಬರು ಕೂಲಿ ತೊಗೊಂಡ್ಲಿ, ಬಡ ಬಗ್ರು ತಿನ್ನಲಿ, ಅದಲ್ಲ. ಹೋಗಿ CMಗೆ ಮೆಮೊರನ್ ಕೊಟ್ಬಿಟ್ಟು ಚಿಕ್ಕಬಳ್ಳಾಪುರಕ್ಕೆ ಶುದ್ಧೀಕರಣ 3ನೇ ಹಂತದ್ದು ಅಂತ ಕೊಡಲಿ, ಆವಾಗ ಮಾತಾಡೋಣ. ಇಷ್ಟು ಹೇಳಿ ನಾನು 2 ಮಾತುಗಳು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ.